ಚಪ್ಪಾಳೆ ಹೊಡಿ. 6.5 ಲಕ್ಷ ನಿವೃತ್ತ 14ರ ನಂತರ ಸುಮಾರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಂದಾಯ ಭವನದಲ್ಲಿ ಮಾಸಿಕ ಸಮಾಲೋಚನಾ ಸಭೆಯ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ನಂಜುಂಡೇಗೌಡ, ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ನಿವೃತ್ತ ನೌಕರರ ರಾಜ್ಯ ಸಮಿತಿಯು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ 15 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಮುಂದುವರೆದ ಭಾಗವಾಗಿ ಇದೇ ಮೇ ತಿಂಗಳ 27ರಂದು ಮಾಡು ಇಲ್ಲವೇ ಮಡಿ ಹೋರಾಟ ರೂಪಿಸಲಾಗಿದೆ. ಜಿಲ್ಲೆಯ ಹೆಚ್ಚಿನ ನಿವೃತ್ತ ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನೆ ದಾಖಲಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ. ಈ ಮಾಸಿಕ ಸಭೆ ಅತ್ಯಂತ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಮಾಸಿಕ ಸಭೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಮಾಸಿಕ ಸಭೆಯಲ್ಲಿ ನಮ್ಮ ಎಲ್ಲ ಕಷ್ಟ ಸುಖಗಳು, ನಮ್ಮ ಕುಂದುಕೊರತೆಗಳು, ನಮ್ಮ ಎಲ್ಲ ಅಂಶಗಳನ್ನು ನಾವು ಚರ್ಚೆ ಮಾಡಿ ನಾವು ಮಾಸಿಕ ಸಭೆನ ಪ್ರತಿ ತಿಂಗಳು ನೀವೇನು 2ನೇ ಶನಿವಾರ ನಡೆಸ್ತಾ ಇದ್ದೀರಾ, ಇದು ನಿರಂತರವಾಗಿ ನಡೆಯಬೇಕು. ಈ ಮಾಸಿಕ ಸಭೆ ಎಲ್ಲಿವರೆಗೆ ನಡೆಯಬೇಕು ಅಂತಂದ್ರೆ ನಮ್ಮ ಬೇಡಿಕೆ ಈಗೇನವರೆಗೂ ನಡೆಸಬೇಕಿದೆ. ಅದೇ ರೀತಿ ಹೇಳ್ಬೇಕು ಅಂತಂದ್ರೆ ನಾವು ಬೆಂಗಳೂರಿನಲ್ಲಿ 76ನೇ ಮಾಸಿಕ ಸಭೆನ ಕಳೆದ ಭಾನುವಾರ ಮಾಡಬೇಕು. ತಾವೆಲ್ಲರೂ ಕೂಡ ಬಂದಿದ್ದೀವಿ. ಮಾಸಿಕ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಅಂಶಗಳು ಎಲ್ಲ ಪಿಂಚಣಿಗೆ ಸಂಬಂಧಪಟ್ಟ ಅಂಶಗಳು ಬಿಟ್ಟರೆ ಬೇರೆ ಏನು ಮಾಡಲ್ಲ. ಮಾಸಿಕ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಬ್ರಹ್ಮಚಾರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮೇಲೂರು ಅಮರ್, ರಾಜ್ಯ ಸಮಿತಿ ಸುಬ್ಬಣ್ಣ, ಕೃಷ್ಣಪ್ಪ ಡೋಲಪ್ಪ, ಜಿಲ್ಲಾ ಸಮಿತಿಯ ಸೊಣ್ಣಪ್ಪ, ಶ್ರೀನಿವಾಸ ನಾಯ್ಡು, ಬಿವಿ ಆಂಜನಪ್ಪ, ಸದಸ್ಯರಾದ ಸತ್ಯನಾರಾಯಣ ಸೇರಿದಂತೆ ದೊಡ್ಡಬಳ್ಳಾಪುರದ ಮತ್ತಿತರರು ಇದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.